ಇವತ್ತು ಭಾರತದ ಸ್ಟಾಕ್ ಮಾರ್ಕೆಟ್ ಗ್ರೀನ್ ಐತಿ. ಅದ್ರಾಗೂ ಮೇನ್ ಇವತ್ತು IT ಇಂಡೆಕ್ಸ್ ರೇಟ್ ಭಾಳನೇ ಇರೈತಿ. ಅದ ಕಾರಣ IT ಇಂಡೆಕ್ಸ್ ಇರಾಕ್ ಮೇನ್ ಕಾರಣಗಳೇನಂತ ಎಲ್ಲ ಡೀಟೇಲ್ದಾಗ ಸರಳವಾಗಿ ನಾವು ತಿಳ್ಕೊಳ್ಳೋದು. ನೋಡ್ಬೋದು ನೀವು ನಿಫ್ಟಿ ಇವತ್ತು 0.43% ಇರೈತಿ. ಬ್ಯಾಂಕ್ ನಿಫ್ಟಿ 0.13% ಪಾಸಿಟಿವ್ ಐತಿ. ಸೆನ್ಸೆಕ್ಸ್ 0.5% 0.52% ಏರಿ ಕ್ಲೋಸಿಂಗ್ ಕೊಟ್ಟೈತಂತ ನಾವು ಅನ್ಬೋದ. ನಿಫ್ಟಿ ಮತ್ತು ಸೆನ್ಸೆಕ್ಸ್ ಯಾಕೆ ಹೆಚ್ಚು ಪಾಸಿಟಿವ್ ಇದಾವ ಅಂತಂದ್ರೆ IT ಸ್ಟಾಕ್ಗಳು ಇದಾವ್ರಿ ಇದ್ರಾಗ. ಅದ ಕಾರಣ ಇವತ್ತು ಸೆನ್ಸೆಕ್ಸ್ ಮತ್ತು ನಿಫ್ಟಿ ಭಾಳ ಪಾಸಿಟಿವ್ ಐತಿ. ಬ್ಯಾಂಕ್ ನಿಫ್ಟಿನಾಗ IT ಸ್ಟಾಕ್ ಇರಂಗಿಲ್ಲ, ಬರೀ ಬ್ಯಾಂಕಿಂಗ್ ಸ್ಟಾಕ್ಗಳು ಇರ್ತಾವ. ಅದ ಕಾರಣ ಬ್ಯಾಂಕ್ ನಿಫ್ಟಿ ಭಾಳ ಇರಿಲ್ಲ ಅಂತ ನಾವು ಅನ್ಬೋದ. ಮಿಡ್ ಕ್ಯಾಪ್ ಇಂಡೆಕ್ಸ್ ಅನ್ನು ನೋಡ್ಬೋದು 0.18% ಏರೈತ್ರಿ. ಮತ್ತು ಸ್ಮಾಲ್ ಕ್ಯಾಪ್ ಇಂಡೆಕ್ಸ್ ಅನ್ನು 0.53% ಏರೈತಿ. ಅದೇ ಥರ ನಾವು ಸೆಕ್ಟರಲ್ ಪರ್ಫಾರ್ಮೆನ್ಸ್ ನೋಡ್ಬೋದು ನೀವು. ಆಟೋ ಇಂಡೆಕ್ಸ್ 0.72% ಇರೈತಿ. ಬ್ಯಾಂಕ್ ನಿಫ್ಟಿ ಆಲ್ರೆಡಿ ಹೇಳಿನಿ 0.13% ಇರೈತಿ. ಫೈನಾನ್ಷಿಯಲ್ ಸರ್ವಿಸಸ್ 0.59% ನೆಗೆಟಿವ್ ಐತಿ. FMCG 0.76% ಪಾಸಿಟಿವ್ ಐತ್ರಿ. ಇವತ್ತು ಎಲ್ಲಕ್ಕಿಂತ ಔಟ್ ಪರ್ಫಾರ್ಮ್ IT ಇಂಡೆಕ್ಸ್ ಅನ್ನ ಮಾಡಿತ್ರಿ. ನೋಡ್ಬೋದು ಇವತ್ತು ನಿಫ್ಟಿ IT ಇಂಡೆಕ್ಸ್ 4.23% ಇರೈತಿ. ಮತ್ತು IT ಕಂಪ್ನಿದು 10 ಸ್ಟಾಕ್ಗಳ ಪರ್ಫಾರ್ಮೆನ್ಸು ನೋಡ್ಬೋದು. TCS ಭಾರತದ ಅತಿ ದೊಡ್ಡ IT ಕಂಪ್ನಿ ಮಾರ್ಕೆಟ್ ಕ್ಯಾಪ್ ಪ್ರಕಾರ ಅದು ನೋಡ್ಬೋದು ನೀವು 6.69% ಇರೈತ್ರಿ. ಮತ್ತು ಇನ್ಫೋಸಿಸನ್ನು 5.5%ಗಿಂತ ಹೆಚ್ಚಿರೈತಿ. ಮತ್ತು HCL ಟೆಕ್ 4%ಗಿಂತ ಹೆಚ್ಚಿರೈತಿ. L&T ಮೈಂಟ್ರಿ ನೋಡ್ಬೋದು 3% ಅಥವಾ 3.5%ಗಿಂತ ಹೆಚ್ಚಿರೈತಿ. ಮತ್ತು ಇಂಫೋಸಿಸ್ ನೋಡ್ಬೋದು ನೀವು 3.5%ಗಿಂತ ಹೆಚ್ಚಿರೈತಿ. ಮತ್ತು ಕೋಫೋರ್ಜ್ 3%ಗಿಂತ ಹೆಚ್ಚಿರೈತಿ. ಮತ್ತು ವಿಪ್ರೋ 1.79% ಇರೈತಿ. ಟೆಕ್ ಮಹೇಂದ್ರ 1.74% ಇರೈತಿ. OFSS 1.71% ಇರೈತಿ. ಮತ್ತು ಪರ್ಸಿಸ್ಟೆಂಟ್ ನೋಡ್ಬೋದು ನೀವು 1.35% ಇರೈತಿ. ಅದ ಕಾರಣ ಇವತ್ತು IT ಇಂಡೆಕ್ಸ್ ಭಾಳನ ಪಾಸಿಟಿವ್ ಇತ್ತಂತ ನಾವು ಅನ್ಬೋದ. ಮತ್ತು ಉಳಿದಿದ್ದು ಸೆಕ್ಟರ್ದು ಪರ್ಫಾರ್ಮೆನ್ಸು ನೀವು ನೋಡ್ಬೋದು. ಮೀಡಿಯಾ ಆಗಲಿ, ಮೆಟಲ್ ಆಗಲಿ, PSU ಬ್ಯಾಂಕ್, ರಿಲೇಟಿವ್ ಎಲ್ಲ ಪಾಸಿಟಿವ್ನೇ ಇದ್ದು. ಫಾರ್ಮಾ, ಪ್ರೈವೇಟ್ ಬ್ಯಾಂಕ್, ಹೆಲ್ತ್ ಕೇರ್, ಆಯಿಲ್ ಆ್ಯಂಡ್ ಗ್ಯಾಸ್ ಅವೆಲ್ಲ ಸ್ವಲ್ಪ ನೆಗೆಟಿವ್ ಇದ್ದು ರೀ. ಮತ್ತು ಕನ್ಸ್ಯೂಮರ್ ಡ್ಯೂರೇಬಲ್ಸ್ ಆಗಲಿ, ಕೆಮಿಕಲ್ ಆಗಲಿ ಇವು ಸೆಕ್ಟರ್ ಪಾಸಿಟಿವ್ ಇದ್ದು. ಬಟ್ ಮೇನ್ ಇವೆಲ್ಲ ಸೆಕ್ಟರ್ನಾಗ ಇವತ್ತು IT-ನ ಮೇನ್ ಹೈಲೈಟ್ನಾಗ ಇತ್ತಂತ ನಾವು ಅನ್ಬೋದ. IT ಅದಕ್ಕೆ ರೀತಿ ಅದರಿಂದ ಕಾರಣಗಳೇನಂತ ಈಗ ತಿಳ್ಕೊಳ್ಳೋಣ. ನೋಡ್ರಿ, IT ಇರಾಕ್ ಮೇನ್ ರೀಸನ್ ಏನಂತಂದ್ರೆ ಗ್ಲೋಬಲ್ ಮಾರ್ಕೆಟ್ ಆಲ್ಮೋಸ್ಟ್ ಪಾಸಿಟಿವ್ನೇ ಇದಾವ. ಅದ್ರಾಗೂ ಮೇನ್ ಏನಂತಂದ್ರೆ US-ನಾಗ IT ಕಂಪ್ನಿಗಳದ ಅರ್ನಿಂಗ್ಸ್ ಭಾಳ ಒಳ್ಳೇದು ಬರತೈತಿ. ಮತ್ತೊಂದು ಎಲ್ಲಕ್ಕಿಂತ ಮೇನ್ ಹೈಲೈಟ್ ಮಾಡೋ ಪಾಯಿಂಟ್ ಏನಂತಂದ್ರೆ ಇವತ್ತು ಏನು NVIDIA CEO ಅವ್ರು ಇದ್ದಾರ, ಅವ್ರ TCS-ದ CEO ಅವ್ರದ್ದೇನು ಹೇಳಿಕೆ ಇತ್ತು, IT ಕಂಪ್ನಿಗಳ ಸಾಫ್ಟ್ವೇರ್ ಕಂಪ್ನಿಗಳನ್ನು ಒಳ್ಳೆವಿದ್ದಾವ, ಇವು ಮುಂದೆ ಬೆಳಿಬೋದು ಹಂಗಿಂಗೆ ಅಂತ ಹೇಳಿಕೆ ಕೊಟ್ಟಿರಿ TCS CEO ಅವ್ರ. ಅದಕ್ಕೆ NVIDIA-ದ CEO ಅವರು ಅಗ್ರಿ ಮಾಡಿದಾರ. ಅದ ಕಾರಣ NVIDIA ಜಗತ್ತದ ಎಲ್ಲಕ್ಕಿಂತ ದೊಡ್ಡ AI ಕಂಪ್ನಿ ರೀ. ಈಗ ಮಾರ್ಕೆಟ್ ಕ್ಯಾಪ್ ಪ್ರಕಾರ ನೋಡ್ರೆ ಭಾರತದ ಮಾರ್ಕೆಟ್ ಕ್ಯಾಪ್ಗಿಂತನೂ ಹೆಚ್ಚು NVIDIA ಒಂದ ಕಂಪ್ನಿದ ಮಾರ್ಕೆಟ್ ಕ್ಯಾಪ್ ಐತಿ. ಅದ ಕಾರಣ ಅವರು CEO-ನ ಅಗ್ರಿ ಮಾಡಿರಂತಂದ್ರೆ TCS-ದ ಹೇಳಿಕೆಯನ್ನ ಅಗ್ರಿ ಮಾಡಿರ. ಅದ ಕಾರಣನ ಇವತ್ತು ಮತ್ತೆ IT ಥರ ಇರಿದು ಅಂತ ನಾವು ಅನ್ಬೋದ. ಅದ್ರಾಗ ಮತ್ತೊಂದು ಎಕ್ಸ್ಪರ್ಟ್ಗಳು ಏನನ್ನತ್ತಾರ ಅಂತಂದ್ರೆ AI ಏನೈತೆ ಅದ ಸ್ವಲ್ಪ ಮನುಷ್ಯನಿಗತ್ಲೆ ಕೆಲಸ ಮಾಡುವತ್ತ ಸ್ವಲ್ಪ ಎಲ್ಲೆಲ್ರಿ ಎರರ್ ತರತೈತಿ. ಮತ್ತೊಂದನ್ನು AI ರನ್ ಮಾಡಕ್ಕೆ ಕಾಸ್ಟ್ನು ಹೆಚ್ಚು ಬರತೈತೆ ಅಂತ ಅನ್ನತ್ತಾರ. ಅದ ಕಾರಣ ಆ ಥರ AI ರನ್ ಮಾಡೋ ಕಾಸ್ಟ್ ಅದು ಹೆಚ್ಚು ಬಂತಂದ್ರೆ ಡೈರೆಕ್ಟ್ ಬೆನಿಫಿಟ್ ಭಾರತದ IT ಕಂಪ್ನಿಗಳ್ಗನ ಆಗ್ತೈತ್ರಿ. ಯಾಕಂತಂದ್ರೆ ಭಾರತದ IT ಕಂಪ್ನಿಗಳದ ಒಂದು ಮೇನ್ ಮೋಟ್ ಏನಂತಂದ್ರೆ ಕಡಿಮೆ ಹಣದಾಗ ಕೆಲಸ ಮಾಡಿ ಕೊಡ್ತಾವ್ರಿ. ಅದ ಕಾರಣ ಭಾರತದ IT ಕಂಪ್ನಿಗಳು ಇಷ್ಟು ದೊಡ್ಡ ಇದಾವ ಗ್ಲೋಬಲ್ದಾಗ ನಾವು ನೋಡ್ರ. ಅದ ಕಾರಣ ಮತ್ತು AI ರನ್ ಮಾಡೋಕ್ಕೂ ಹೆಚ್ಚು ಕಾಸ್ಟ್ ಬರತ್ತಂತಂದ್ರೆ ಖಂಡಿತವಾಗಿ ಅದ್ರದ್ದು ಡೈರೆಕ್ಟ್ ಲಾಭ ಭಾರತದ IT ಕಂಪ್ನಿಗಳ್ಗನ ಆಗ್ತೈತಿ. ಅಥವಾ ಅದ್ರದ ಒಂದು ಸುದ್ದಿದ ಪೆಟ್ ನೋಡ್ಬೋದು ನೀವು ಯಾವ ಥರ IT ಕಂಪ್ನಿಗಳ ಮ್ಯಾಗ ಇವತ್ತು ಕಾಣೈತಂತ. ಮತ್ತೊಂದನ್ನು ಏನು ರೀಸನ್ ಅಂತಂದ್ರೆ ವ್ಯಾಲ್ಯೂಯೇಷನ್. ನಮ್ಮ IT ಕಂಪ್ನಿಗಳದ ಫಂಡಾಮೆಂಟಲ್ ಏನು ಕೆಟ್ಟಿರ್ಕ್ಲೈತ್ರಿ, ಬರೀ ಅನುಮಾನ ಹಚ್ಚತ್ತೀರ ಮುಂದೆ AI ಆಗ್ಬೋದ, ಇದಾಗ್ಬೋದ, ಇವೆಲ್ಲ ಕಂಪ್ನಿಗಳು ನಷ್ಟ ಆಗ್ಬೋದ ಅಂತೆಲ್ಲ ಭಾಳ ಜನರು ಹೇಳತ್ತೀರ. ಬಟ್ ನಾ ಯಾವಾಗೂ ನನ್ನ ವಿಡಿಯೋನ ಹೇಳಿಲ್ಲ. ನಾ ಆಲ್ರೆಡಿ ನನ್ನ ಹಿಂದಿನ ವಿಡಿಯೋಗಳನ್ನು ಹೋಗಿ ನೋಡ್ರೆ ನಿಮಗೆ ಗೊತ್ತಾಗ್ತೈತಿ IT ಇಲ್ಲಿಂದ ಬೌನ್ಸ್ ಬ್ಯಾಕ್ ಮಾಡ್ಬೋದನ ಅಂತ ನಾನು ಅನ್ನತೀನಿ. ಅದೇ ಥರ ನೋಡ್ಬೋದು ನೀವು ಈಗ ವ್ಯಾಲ್ಯೂಯೇಷನನ್ನು ಕಡಿಮೆನಾಗಿ ಸಿಗತೈತೆ IT ಕಂಪ್ನಿಗಳದ ಅನ್ನೋ ಕಾರಣದಿಂದ. ಅದ್ರಾಗನೂ ಮತ್ತು ಹೂಡಿಕೆ ಮಾಡಿದಾರಿ, ಬೆಸ್ಟ್ ವ್ಯಾಲ್ಯೂಯೇಷನ್ ಐತೆ ಅನ್ನೋ ಕಾರಣದಿಂದ. ಆ ಒಂದು ಕಾರಣದಿಂದನೇ ಇವತ್ತು IT ಕಂಪ್ನಿಗಳ ಬೌನ್ಸ್ ಬ್ಯಾಕ್ ಮಾಡಿದಾವಂತ ನಾವು ಅನ್ಬೋದು. ಅದ ಕಾರಣ ಇವತ್ತು IT ಕಂಪ್ನಿಗಳ ಪಾಸಿಟಿವ್ ಇತ್ತ. ಮೇನ್ ಮಾರ್ಕೆಟ್ನ್ಯಾಗ ಒಂದ ಆಟ ನಡೀತೈತಿ, ಅದ ಏನಂತಂದ್ರೆ ವ್ಯಾಲ್ಯೂಯೇಷನ್ ಅದ ಆಟ. ಯಾವ ಕಂಪ್ನಿದ ವ್ಯಾಲ್ಯೂಯೇಷನ್ ಅಂಡರ್ ವ್ಯಾಲ್ಯೂಡ್ ಇರ್ತೈತಿ ಅದ ಈಗ ಪರ್ಫಾರ್ಮ್ ಮಾಡಲಿಲ್ಲ ಅಂದ್ರೂ ಫ್ಯೂಚರ್ನಾಗ ಮಾಡೇ ಮಾಡ್ತೈತಿ.
ಅದ್ರದನ್ನ ನಮಗೆ ಇಂಪ್ಯಾಕ್ಟ್ ಈಗ IT ಕಂಪ್ನಿಗಳ ಮ್ಯಾಗ ಕಾಣತೈತಂತ ನಾವು ಅನ್ಬೋದ. ಮತ್ತೊಂದನೇ ಏನಂತಂದ್ರೆ US ಇರಾನ್ ಯುದ್ಧದಿಂದ ಏನ್ ಭಾರತದ ರುಪೀಸ್ ವೀಕ್ ಆಗತೈತಿ, ಆ ರುಪೀಸ್ ಅನ್ನ ಮತ್ ಸ್ಟ್ರಾಂಗ್ ಉಳ್ಸಾಕ RBI ಒಂದ್ ಸ್ಟೆಪ್ ತಗೊಂತ್ರಿ. ಅದೇನಂತಂದ್ರ ಏನ್ RBI ಕಡೆ ಗೋಲ್ಡ್ ರಿಸರ್ವ್ ಐತಿ, ಆ ಗೋಲ್ಡ್ ರಿಸರ್ವ್ ನಾಗಿಂದ $12 ಬಿಲಿಯನ್ ಗೋಲ್ಡ್ ಸೆಲ್ ಮಾಡಿರ. ಅದೇನ್ ಗೋಲ್ಡ್ ಸೆಲ್ ಮಾಡ್ತಾರ ಆಮೇಲೆ ಅವ್ರ ಕಡೆ ಡಾಲರ್ ಬರ್ತೈತಿ. ಅದ ಕಾರಣ ಗೋಲ್ಡ್ ಸೆಲ್ ಮಾಡಿ ಡಾಲರ್ ಬಂದಿದ್ರಿಂದ ರುಪೀಸ್ಗ ಸ್ವಲ್ಪ ಹೆಲ್ಪ್ ಆಗ್ತೈತಿ, ರುಪೀಸ್ ಡಾಲರ್ ವಿರುದ್ಧ ಸ್ಟ್ರಾಂಗ್ ಆಗ್ತೈತಿ. ಅದ ಕಾರಣ RBI ಈ ತರ ಒಂದ್ ಸ್ಟೆಪ್ ತಗೊಂಡೈತಂತ ನಾವ ಅನ್ಬೋದ. ಮತ್ತೊಂದನೇ ಏನಂತಂದ್ರ ಟ್ರಂಪ್ ಅಡ್ಮಿನಿಸ್ಟ್ರೇಷನ್ ದವ್ರ ಬ್ರೆಜಿಲ್ ಮ್ಯಾಗ 25% ಟೆರಿಫ್ ಹಚ್ಚಿದಾರಂತ್ರಿ. ಅದ ಕಾರಣ ಅದ್ ಎದಕ್ ಹಚ್ಚಿದಾರಂತಂದ್ರ ಅನ್ಫೇರ್ ಟ್ರೇಡ್ ಪ್ರಾಕ್ಟೀಸಸ್ ಅಂತಂದ್ರ ಬ್ರೆಜಿಲ್ ದವ್ರ US ಏನ್ ಗುಡ್ಸ್ ಬರ್ತಾವದಕ್ಕ ಭಾಳ ಟೆರಿಫ್ ಹಚ್ತೀರ. ಅದ ಕಾರಣ ಇದು ಫೇರ್ ಇಲ್ಲ, ಇಬ್ರು ಸಮಾನ ಇರ್ಬೇಕನ್ನೋ ಕಾರಣದಿಂದ ಈ ತರ 25% ಟೆರಿಫ್ ಮತ್ ಬ್ರೆಜಿಲ್ ಮ್ಯಾಗ ಹಚ್ಚಿದಾರಂತ ನಾವ್ ಅನ್ಬೋದ. ಅದ ಕಾರಣ ಮತ್ ಡೊನಾಲ್ಡ್ ಟ್ರಂಪ್ ಅವ್ರದ್ದು ಟೆರಿಫ್ ಆಟ ಸ್ಟಾರ್ಟ್ ಆಗತೈತ್ರಿ. ಅದ ಕಾರಣ ಇದೆಲ್ಲ ವರ್ಷ 2025 ಆಗಲಿ 26 ಆಗಲಿ ಬರ ಎರಡ ಸುದ್ದಿ ಮ್ಯಾಗನ ಹೋಗೈತ್ರಿ ಮಾರ್ಕೆಟ್. ಒಂದನೇದ ಡೊನಾಲ್ಡ್ ಟ್ರಂಪ್ ಅವ್ರ ಟೆರಿಫ್, ಎರಡನೇದ US ಮತ್ತು ಇರಾನದ ಯುದ್ಧ. ಅದೀಗ ಮತ್ತೆ ಟೆರಿಫ್ ಇಷ್ಟು ದಿನ ಕಾಣುವತ್ತಾಗಿತ್ತ, ಇಷ್ಟು ದಿನ ಅದ್ರ ಸುದ್ದಿ ಬರುವಲ್ವಾಗಿದ್ದು, ಬಟ್ ಈಗ ಮತ್ತೆ ಬರತ್ತು ಮತ್ತು ಬ್ರೆಜಿಲ್ ಮ್ಯಾಗ ಹಚ್ಚಿದ್ರಿಂದ ಇದು ಒಂದು ನೆಗೆಟಿವ್ ಪಾಯಿಂಟ್ ಅಂತ ನಾವು ಅನ್ಬೋದ. ಅದ ಕಾರಣ ಅದ್ರ ಮ್ಯಾಗೂ ನಮ್ದು ಕಣ್ಣಿರ್ಬೇಕಾ. ಸದ್ಯ ಭಾರತಗೇನ ಅವ್ರು ಹಚ್ಚಿಲ್ಲ, ಭಾರತದ ಮತ್ತು USದ ಮಾತುಕತೆನೂ ನಡೆದೈತಿ ಟ್ರೇಡ್ ಡೀಲ್ ಬಗ್ಗೆ. ಅದ ಕಾರಣ ಎಷ್ಟು ಬೇಗ ಆಗ್ತೈತೆ ಅಷ್ಟು US ಜೊತೆ ಟ್ರೇಡ್ ಡೀಲ್ ಸೈನ್ ಆತಂದ್ರೆ ಇದೇನು ಟೆರಿಫದ ಇಂಪ್ಯಾಕ್ಟ್ ಮತ್ತೇನು ಭಾರತದ ಮಾರುಕಟ್ಟೆ ಮ್ಯಾಗ ಕಾಣಂಗಿಲ್ಲ ಅಂತ ನನಗೆ ಅನಿಸ್ತೈತಿ. ಓವರ್ ಆಲ್ ಇದೇ ಇತ್ತ. ಮೇನ್ ಏನಂತಂದ್ರೆ ಇವತ್ತು IT ಇಂಡೆಕ್ಸ್ ಭಾಳ ಏರೈತಿ, ಅದು ಎದಕ್ಕೆ ಏರೈತಂತನೂ ರೀಸನ್ಗಳು ತಿಳಿಸೀನಿ. ಓವರ್ ಆಲ್ ಇದೈತಿ ಇವತ್ತಿನ ಈ ವಿಡಿಯೋ ಚಲೋ ಅನ್ಸಿದ್ರೆ ಲೈಕ್ ಮಾಡ್ರಿ. ಇದೇ ಥರ ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಕನ್ನಡದಾಗ ವಿಡಿಯೋ ಮಾಡ್ತಿರ್ತೇನೆ, ಅದ ಕಾರಣ ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ. ಕಮೆಂಟ್ ಸೆಕ್ಷನ್ನಾಗ ನಿಮ್ಮ ಪೋರ್ಟ್ಫೋಲಿಯೋ ಇವತ್ತು ಎಷ್ಟು % ಏರೈತಂತ ಕಮೆಂಟ್ ಸೆಕ್ಷನ್ನಾಗ ತಿಳಿಸ್ರಿ. ಇದೈತಿ ಇವತ್ತಿನ ಈ ವಿಡಿಯೋ. ಧನ್ಯವಾದಗಳು.